ಗಣೇಶೋತ್ಸವ 50ರ ಸಂಭ್ರಮದಲ್ಲಿ ರಾಮದುರ್ಗ ರಾಜ. ಗಣೇಶೋತ್ಸವ ಎಂದರೆ ಇಡೀ ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನಲ್ಲಿ ರಂಗೇರುತ್ತದೆ. ಅದರಲ್ಲೂ ರಾಮದುರ್ಗ ರಾಜ ಗಣಪತಿ ಸಡಗರ ನೋಡೋದೇ ಚಂದ. 50ನೇ ವರ್ಷದ ಸಂಭ್ರಮದಲ್ಲಿರುವ ರಾಮದುರ್ಗ ರಾಜ. ಸಾರ್ವಜನಿಕ ಶ್ರೀ ಗಜಾನನ ಉತ್ಸವ ಕಮಿಟಿ 1975ರಿಂದ ಗಣೇಶೋತ್ಸವ ಆಚರಿಸುತ್ತಿದೆ. ಜೊತೆಗೆ ಸಾಮಾಜಿಕ ಕಾರ್ಯ ಮಾಡುತ್ತಿದೆ. ಈವರೆಗೆ ಹಲವಾರು ಕಾರ್ಯಕ್ರಮದಲ್ಲಿ ತೊಡಗಿದ್ದಾರೆ. ಗಣೇಶೋತ್ಸವವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದಾರೆ. 1975ರಿಂದ ಗಜಾನನ ಉತ್ಸವ ಕಮಿಟಿಯು ಪ್ರತಿ ವರ್ಷ ಹಲವು ಜಾಗೃತಿ ಕಾರ್ಯಕ್ರಮ ಆಯೋಜಿಸುತ್ತದೆ. 1997ರಲ್ಲಿ ಗುಟ್ಕಾ ವಿರೋಧಿ ಚಳುವಳಿ ಕುರಿತು ಸಂದೇಶ ನೀಡಿತ್ತು. ಮತ್ತೊಂದು ವರ್ಷ ದೇಶಭಕ್ತಿ ಮೂಡಿಸುವ ಸ್ವಾತಂತ್ರ್ಯ ಹೋರಾಟಗಾರರ ಚಿತ್ರಗಳನ್ನು ಹಾಕಲಾಗಿತ್ತು. 2008ರಿಂದ ಸಮಿತಿಯು ಅತಿ ಎತ್ತರದ ಮೂರ್ತಿಗಳನ್ನು ಪ್ರತಿಷ್ಠಾಪಿಸಲು ನಿರ್ಧರಿಸಿತು. ಹೀಗಾಗಿ ಇದು ರಾಮದುರ್ಗ ರಾಜ ಎಂದು ಪ್ರಸಿದ್ಧಿ ಪಡೆಯಿತು. ಸಾರ್ವಜನಿಕ ಶ್ರೀ ಗಜಾನನ ಉತ್ಸವ ಕಮಿಟಿ ಜುನಿಪೇಟ್ ರಾಮದುರ್ಗ ವಿಶೇಷ ಕಾರ್ಯಕ್ರಮಗಳು. ಮುಂದೆ ಬರುವ ಮಂಗಳವಾರ ದಿನಾಂಕ 2/9/2025ರಂದು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ವಿಶ್ವೇಶ್ವರನ ಗಣಹೋಮ ಹಾಗೂ ಸತ್ಯನಾರಾಯಣ ಪೂಜೆ ಇರುತ್ತದೆ. ಬುಧವಾರ ದಿನಾಂಕ 3/9/2025ರಂದು ಸಂಜೆ 6 ಗಂಟೆಗೆ ಉತ್ತರ ಕರ್ನಾಟಕದ ಖ್ಯಾತ ಜಾನಪದ ಕಲಾವಿದ ಸರಿಗಮಪ ಖ್ಯಾತಿಯ ಬಾಳು ಬೆಳಗುಂದಿ ಅವರಿಂದ ರಸಮಂಜರಿ ಕಾರ್ಯಕ್ರಮ ಹಾಗೂ ಕಾಮಿಡಿ ಕಿಲಾಡಿ ಖ್ಯಾತಿಯ ಸಂಜು ಬಸಯ್ಯ ಹಾಗೂ ಸಂಗಡಿಗರಿಂದ ಹಾಸ್ಯ ಸಂಜೆ ಕಾರ್ಯಕ್ರಮ ನಡೆಯಲಿದೆ. ಶುಕ್ರವಾರ ದಿನಾಂಕ 5/9/2025ರಂದು ಮಧ್ಯಾಹ್ನ 12 ಗಂಟೆಗೆ ಮಹಾಪೂಜೆ ನಂತರ ಅನ್ನಸಂತರ್ಪಣೆ ನಡೆಯುತ್ತದೆ. ಶನಿವಾರ ದಿನಾಂಕ 6/9/2025ರಂದು 5 ಗಂಟೆಗೆ ಭವ್ಯ ಮೆರವಣಿಗೆಯೊಂದಿಗೆ ಶ್ರೀ ವಿಶ್ವೇಶ್ವರ ವಿಸರ್ಜನೆ ನಡೆಯಲಿದೆ ಎಂದು ಕಮಿಟಿಯ ಮುಖಂಡರಾದ ಪ್ರಸಾದ್ ಸಿದ್ದಿಭಾವಿ ತಿಳಿಸಿದರು. ಸರ್ವರಿಗೂ ಆದರದ ಸ್ವಾಗತ ಕೋರುವವರು ಸಾರ್ವಜನಿಕ ಶ್ರೀ ಗಜಾನನ ಉತ್ಸವ ಕಮಿಟಿಯ ಅಧ್ಯಕ್ಷರು, ಪದಾಧಿಕಾರಿಗಳು, ಸರ್ವ ಸದಸ್ಯರು ಮತ್ತು ಹಿರಿಯರು. ಸಾರ್ವಜನಿಕ ಗಜಾನನ ಕಮಿಟಿ ಜುನ್ನಿಪೇಟ್ ರಾಮದುರ್ಗ ವತಿಯಿಂದ ಈ ವರ್ಷ 50ನೇ ವರ್ಷದ ಸುವರ್ಣ ಮಹೋತ್ಸವವನ್ನು ಆಚರಿಸ್ತಾ ಇದ್ದೀವಿ. ಆದ ಕಾರಣ ಸಮಸ್ತ ಸದ್ಭಕ್ತಗಳಿಗೆ ತಿಳಿಸೋದೇನೆಂದರೆ ಈ ವರ್ಷ 50ನೇ ವರ್ಷದ ಸುವರ್ಣ ಮಹೋತ್ಸವ ಕಾರ್ಯಕ್ರಮ ಇದ್ದಿದ್ದರಿಂದ ಸುಮಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ. ಈಗ ಬರುವ 2ನೇ ತಾರೀಕು ಸೆಪ್ಟೆಂಬರ್ 2ನೇ ತಾರೀಕು ಒಂದು ಗಣ ಹೋಮವನ್ನು ಇಟ್ಕೊಂಡಿದ್ದೀವಿ. ಅದೇ ನಂತರ 3ನೇ ತಾರೀಕು ಒಂದು ರಸಮಂಜರಿ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ರಸಮಂಜರಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಬಾಳು ಬೆಳಗುಂದಿ ಜಿ ಕನ್ನಡ ಖ್ಯಾತಿಯ ಬಾಳು ಬೆಳಗುಂದಿಯವರು ಹಾಗೂ ಸಂಜು ಬಸಯ್ಯ ಅವರು ಅದು ವಿವಿಧ ಕಲಾವಿದರು ಬರ್ತಿದ್ದಾರೆ. ಅದಕ್ಕೆ ಎಲ್ಲರೂ ಸ್ವಲ್ಪ ಜಾಸ್ತಿ ಸಂಖ್ಯೆಯಲ್ಲಿ ಕೂಡಬೇಕಂತೇಳಿ ಕೇಳ್ಕೊತೀವಿ. ತದನಂತರ ಮತ್ತು 5ನೇ ತಾರೀಕು ಮಹಾಪ್ರಸಾದ ಇರುತ್ತದೆ. ಪ್ರತಿ ವರ್ಷದಂತೆ ಈ ವರ್ಷ ಇನ್ನೂ ಸ್ವಲ್ಪ ವಿಜೃಂಭಣೆಯಿಂದ ಮಹಾಪ್ರಸಾದವನ್ನು ಹಮ್ಮಿಕೊಂಡಿದ್ದೀವಿ. ಮತ್ತು ಮಹಾಪ್ರಸಾದ ನಂತರ ತದನಂತರ 6ನೇ ತಾರೀಕು ಎಲ್ಲ ವಿಜೃಂಭಣೆಯಿಂದ ಈ ವರ್ಷ